ಒಬ್ಬ ಜ್ಯೋತಿಷಿಯು ನದಿಯ ದಡದಲ್ಲಿ ಹೆಜ್ಜೆ ಗುರುತುಗಳನ್ನು ಕಂಡು ಅವುಗಳನ್ನು ಹಿಂಬಾಲಿಸುತ್ತಾ ಸಾಗಿದನು. ಇವು ಯಾವುದೋ ಮಹಾನ್ ಚಕ್ರವರ್ತಿ ಅಥವಾ ರಾಜನ ಪಾದದ ಗುರುತುಗಳಿರಬೇಕೆಂದು ಅವನು ಭಾವಿಸಿದನು. ಆದರೆ ಮರದ ಕೆಳಗೆ ಕಟ್ಟಿಗೆಯಂತೆ ಕೃಶವಾಗಿರುವ ವ್ಯಕ್ತಿಯನ್ನು ಕಂಡಾಗ ಅವನಿಗೆ ತನ್ನ ಜ್ಯೋತಿಷ್ಯ ವಿದ್ಯೆಯ ಮೇಲೆಯೇ ಸಂದೇಹ ಉಂಟಾಯಿತು. ಬುದ್ಧನು ಕಣ್ಣು ತೆರೆದಾಗ ಜ್ಯೋತಿಷಿಯು ಹೀಗೆಂದನು, ನೀವು ಒಬ್ಬ ಮಹಾನ್ ಆಳುವ ರಾಜನಾಗಬೇಕಿತ್ತು ಮತ್ತು ಆಡಳಿತ ನಡೆಸಬೇಕಿತ್ತು. ಜ್ಯೋತಿಷಿಯ ಈ ಮಾತು ಭಗವಾನ್ ಬುದ್ಧನನ್ನು ತನ್ನ ಬಾಲ್ಯಕ್ಕೆ ಕರೆದೊಯ್ದಿತು. ಅಲ್ಲಿ ಒಬ್ಬ ಪ್ರಸಿದ್ಧ ಯೋಗಿಯು ಅವನ ತಂದೆ ಮಹಾರಾಜ ಶುದ್ಧೋಧನನಿಗೆ, ನಿಮ್ಮ ಮಗ ಒಂದೋ ಶ್ರೇಷ್ಠ ಚಕ್ರವರ್ತಿಯಾಗುತ್ತಾನೆ ಅಥವಾ ಒಬ್ಬ ಮಹಾನ್ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದಿದ್ದರು. ಈ ಮಾತನ್ನು ಕೇಳಿ ಮಹಾರಾಜರು ವಿಚಲಿತರಾದರು, ಏಕೆಂದರೆ ಅವರು ತಮ್ಮ ಪುತ್ರನನ್ನು ಒಬ್ಬ ಮಹಾನ್ ಆಡಳಿತಗಾರನನ್ನಾಗಿ ನೋಡಲು ಬಯಸಿದ್ದರು. ತನ್ನ ಮಗನ ಮನಸ್ಸಿನಲ್ಲಿ ಸ್ವಲ್ಪವೂ ದುಃಖ ಅಥವಾ ಶೋಕದ ಭಾವನೆ ಮೂಡಿದರೆ ಅವನು ಸನ್ಯಾಸಿಯಾಗಬಹುದು ಎಂದು ಊಹಿಸಿದ ರಾಜನು ಅವನಿಗೆ ಎಲ್ಲಾ ಸುಖ ಸೌಲಭ್ಯಗಳನ್ನು ಒದಗಿಸಿದನು. ರಾಜಕುಮಾರನಿಗೆ ಅರಮನೆಯಿಂದ ಹೊರಹೋಗುವ ಅಗತ್ಯವೇ ಬೀಳುತ್ತಿರಲಿಲ್ಲ. ಸುಖಭೋಗಗಳಲ್ಲಿ ಮುಳುಗಿದ್ದ ರಾಜಕುಮಾರನಿಗೆ ಒಬ್ಬ ಸುಂದರ ಕನ್ಯೆಯೊಂದಿಗೆ ವಿವಾಹ ಮಾಡಿಸಲಾಯಿತು. ಒಂದು ದಿನ ರಾಜಕುಮಾರನು ತನ್ನ ಪತ್ನಿಯೊಂದಿಗೆ ಪ್ರವಾಸಕ್ಕೆ ಹೋಗಲು ನಿರ್ಧರಿಸಿದನು. ದಾರಿಯಲ್ಲಿ ಅವನು ಮೊದಲ ಬಾರಿಗೆ ಒಬ್ಬ ಮುದಿ ಮನುಷ್ಯ, ಒಬ್ಬ ರೋಗಿ ಮತ್ತು ಒಬ್ಬ ಸತ್ತ ವ್ಯಕ್ತಿಯನ್ನು ಕಂಡನು. ಆಶ್ಚರ್ಯಚಕಿತನಾಗಿ ಸಾರಥಿಯನ್ನು, ಇದೇನಾಗುತ್ತಿದೆ ಎಂದು ಪ್ರಶ್ನಿಸಿದನು. ಸಾರಥಿಯು ಹೀಗೆ ವಿವರಿಸಿದನು, ಇವನು ಮುದಿ ಮನುಷ್ಯ, ಒಂದು ದಿನ ಪ್ರತಿಯೊಬ್ಬರೂ ಹೀಗೆಯೇ ಮುಪ್ಪನ್ನು ಹೊಂದುತ್ತಾರೆ. ಆತ ಒಬ್ಬ ರೋಗಿ, ನಮ್ಮ ದೇಹವು ಯಾವಾಗ ಬೇಕಾದರೂ ಕಾಯಿಲೆಗೆ ತುತ್ತಾಗಬಹುದು. ಮತ್ತು ಅಲ್ಲಿ ಒಬ್ಬ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರ ನಡೆಯುತ್ತಿದೆ. ಸಾವಿನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ರಾಜಕುಮಾರನು ಯೋಚಿಸತೊಡಗಿದನು, ಒಂದು ದಿನ ತನ್ನ ಸ್ಥಿತಿಯು ಹೀಗೆಯೇ ಆಗಲಿದೆ ಎಂದು. ನಂತರ ಅವನು ಒಬ್ಬ ಸನ್ಯಾಸಿಯನ್ನು ಕಂಡನು. ಅವರ ಬಳಿ ಏನೂ ಇರಲಿಲ್ಲ, ಆದರೆ ಜೀವನದ ಎಲ್ಲಾ ಸುಖ ಸೌಲಭ್ಯಗಳಿಂದ ದೂರವಿದ್ದರೂ ಅವರ ಮುಖ ತೇಜಸ್ಸಿನಿಂದ ಹೊಳೆಯುತ್ತಿತ್ತು. ಅವರ ಬಗ್ಗೆ ವಿಚಾರಿಸಿದಾಗ ಸಾರಥಿಯು ಅವರನ್ನು ಸನ್ಯಾಸಿ ಎಂದು ಪರಿಚಯಿಸಿದನು. ಅವನು ಯೋಚಿಸತೊಡಗಿದನು, ಒಂದು ದಿನ ತನ್ನೆಲ್ಲ ಸುಖಗಳು, ಹೆಂಡತಿ, ಮಗ ಮತ್ತು ತಾನು ಕೂಡ ಇಲ್ಲವಾಗುತ್ತೇವೆ ಎಂದು. ಸನ್ಯಾಸಿಯ ಮುಖದಲ್ಲಿ ಕಂಡ ಆ ಜ್ಞಾನ, ತಾಳ್ಮೆ ಮತ್ತು ಶಾಂತಿಯ ಹುಡುಕಾಟವು ಅವನನ್ನು ಕಾಡತೊಡಗಿತು. ಸುತ್ತಮುತ್ತಲಿನ ಎಲ್ಲವೂ ಕೇವಲ ಮೋಹ ಮತ್ತು ವ್ಯರ್ಥವೆನಿಸಿತು. ಅವನ ಮಗನಿಗೆ 1 ವರ್ಷವಾದಾಗ ಒಂದು ರಾತ್ರಿ ಅವನು ಶಾಶ್ವತವಾಗಿ ಮನೆಯನ್ನು ತ್ಯಜಿಸಿ ಸನ್ಯಾಸದ ಹಾದಿ ಹಿಡಿದನು. ಅಲ್ಲಿನ ನಿಯಮಗಳು ಅತ್ಯಂತ ಕಠಿಣವಾಗಿದ್ದವು. ಅವರು ಯಾರ ಬಳಿಯೂ ಆಹಾರವನ್ನು ಕೇಳುವಂತಿರಲಿಲ್ಲ. ಯಾರಾದರೂ ದಾನವಾಗಿ ನೀಡಿದ ಆಹಾರವನ್ನಷ್ಟೇ ಸ್ವೀಕರಿಸಬೇಕಿತ್ತು. ಅದೇ ಅವರ ಆಹಾರವಾಗಿತ್ತು. ದಿನಗಳೆದಂತೆ ಅವರು ಬಹಳ ದುರ್ಬಲರಾದರೂ ಅವರ ದೇಹದಲ್ಲಿ ಕೇವಲ ಎಲುಬುಗಳು ಮಾತ್ರ ಉಳಿದವು. ಕಾಲ ಕಳೆದಂತೆ ಒಂದು ಮರದ ಕೆಳಗೆ ಕಠಿಣ ತಪಸ್ಸು ಮಾಡಿದ ನಂತರ ಅವರಿಗೆ ಆತ್ಮಜ್ಞಾನದ ಪ್ರಾಪ್ತಿಯಾಯಿತು ಮತ್ತು ಸಿದ್ಧಾರ್ಥನು ಗೌತಮ ಬುದ್ಧನಾದನು. ಆ ಜ್ಯೋತಿಷಿಯ ಮುಂದೆ ಕಣ್ಣು ತೆರೆದು ಅವನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಬುದ್ಧನು ಹೀಗೆಂದನು, ನಾನು ದೊಡ್ಡ ಆಡಳಿತಗಾರನಾಗಲು ಬಯಸುತ್ತೇನೆ, ಆದರೆ ಜನರನ್ನು ಸೋಲಿಸಿ ಅಥವಾ ಅವರ ಮೇಲೆ ಅಧಿಕಾರ ಚಲಾಯಿಸಿ ಅಲ್ಲ, ಬದಲಾಗಿ ಅವರನ್ನು ನನ್ನೊಂದಿಗೆ ಸೇರಿಸಿಕೊಂಡು ಜೀವನದ ಸತ್ಯವನ್ನು ತಿಳಿಸುವ ಮೂಲಕ. ಇಂದು ಭಗವಾನ್ ಬುದ್ಧನ ಆತ್ಮಜ್ಞಾನದಿಂದಾಗಿ ಪ್ರತಿಯೊಬ್ಬ ಜೀವಿಯೂ ಜೀವನದ ಸತ್ಯವನ್ನು ತಿಳಿಯುತ್ತಿದ್ದಾನೆ. ಖಡ್ಗವನ್ನು ಎತ್ತದೆಯೇ ಜಗತ್ತನ್ನು ಆಳಬೇಕೆಂದರೆ ಅದಕ್ಕೆ ಆತ್ಮಜ್ಞಾನವೇ ಮೊದಲ ಹೆಜ್ಜೆಯಾಗಿದೆ.